ಈಗ ಈ ಅಮೆಝಾನ್, ಸ್ವಿಗ್ಗಿ ಮತ್ತು ಬಿಗ್ ಬಾಸ್ಕೆಟ್ ಇವೆಲ್ಲ ಬಹಳ ಜನರಿಗೆ ಬಹಳ ಚಿರಪರಿಚಿತ ಆಗ್ಬಿಟ್ಟು. ಹೆಂಗೆ ನೀವು ಹಿಂದೆಲ್ಲ ನೀವು ಆ್ಯಡ್ ನೋಡಿದ್ದೀವಿ, ಇಂಗ್ಲೀಷಲ್ಲೇ ಹಾಕಬೇಕಾ ನಾವು ಏನಾದರೂ ಆರ್ಡರ್ ಮಾಡ್ಬೇಕಾರೆ ಅಂತ. ಅದಕ್ಕೆ ಎಷ್ಟು ಬ್ಯೂಟಿಫುಲ್ ಅದು ಆ್ಯಡ್ ಅದು ಅಂತಂದರೆ, ಈ ರುಬ್ಬಕ್ಕಲ್ಲಿಗೆ ಏನಂತಾರೆ ಅಂತ ಯಾರೋ ಕೇಳ್ತಿರೋದು, ಯಾರೋ ಟೆರೆಸ್ ಮೇಲೆ ನಿಂತ್ಕೊಂಡು, ಏನು ರುಬ್ಬಕಲ್ಲು ಅಂತಂದ್ರೆ ಅದನ್ನು ಇಂಗ್ಲೀಷಲ್ಲೇ ಹಾಕಬೇಕು ಅಂತಿಲ್ಲ, ನೀವು ರುಬ್ಬಕಲ್ಲು ಅಂತ ಹಾಕಿ ಬಂದುಬಿಡುತ್ತೆ ಅಂತ, ಅಷ್ಟರ ಮಟ್ಟಿಗೆ. ಆದರೆ ನೋಡಿ, ಈ ಏನನ್ನು ಕೇಳಿದ್ರೂ ನಾವು ನಿಮಗೆ ಮುಟ್ಟಿಸ್ಬಿಡ್ತೀವಿ ಅನ್ನುವಂಥದ್ದು ಇದೆಯಲ್ಲ, ಅದೇ ಈಗ ಮುಳ್ಳಾಗಿದೆ. ಅಮೆಝಾನ್, ಸ್ವಿಗ್ಗಿ ಮತ್ತು ಬಿಗ್ ಬಾಸ್ಕೆಟ್ಗೆ ಈಗ ದತ್ತೂರಿ ಕಂಟಕ ಶುರು ಆಗಿದೆ. ದತ್ತೂರಿ ಹಣ್ಣು ನೀವು ನೋಡಿರ್ತೀರಿ, ಈ ಮುಳ್ಳು ಈ ಥರ ಇರುತ್ತೆ ನೋಡಿ, ಒಳಗಡೆಗೆ ಸಣ್ಣ 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 ಬೀಜಗಳಿರ್ತವೆ. ದತ್ತೂರಿ ಹಣ್ಣನ್ನು ಮಾರಾಟ ಮಾಡಬಾರ್ದು. ಈಗ ಮಾರಾಟ ಮಾಡಿರೋರ ಮೇಲೆ ಕ್ರಮ. ಎಷ್ಟರ ಮಟ್ಟಿಗೆ? ಅಮೆಝಾನ್, ಸ್ವಿಗ್ಗಿ ಇವನ್ನೆಲ್ಲ ಲೈಸೆನ್ಸ್ ಅಮಾನತಿಗೂ ಕೂಡ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಇನ್ಸ್ಟಾಮಾರ್ಟ್, ಬಿಗ್ ಬಾಸ್ಕೆಟ್ ಲೈಸೆನ್ಸ್ ಸಸ್ಪೆಂಡಿಗೂ ಕೂಡ ಕ್ರಮ. ಯಾಕಿದು? ನಾನು ಹೇಳ್ತಾ ಇದ್ದೀನಿ ಅದರ ಡೀಟೇಲ್ಸನ್ನು. ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಾವು ಈ ಶಿವನ ಪೂಜೆಯಲ್ಲಿ ಈ ದತ್ತೂರಿಯನ್ನು ನಾವು ಬಳಸ್ತೀವಿ. ನಾವು ಶಿವನಿಗೆ ಬಹಳ ಪ್ರಿಯವಾಗಿರುವಂಥದ್ದು ಇದು ಅಂತೇಳಿ ಅಂತ. ಅದೇನಪ್ಪ ಅಂತಂದರೆ ಮೇಲ್ಗಡೆ ಮುಳ್ಳುಗಿರುತ್ತೆ. ನೀವು ಅದನ್ನು ಹೆಚ್ಚಿದಂಥ ಅಂದರೆ ಅದನ್ನು ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಒಳಗಡೆಗೆ ಈ ಸಣ್ಣ 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 ಬೀಜಗಳಿರ್ತವೆ. ಆ ಬೀಜಗಳು ಎಷ್ಟರ ಮಟ್ಟಿಗೆ ಪವರ್ಫುಲ್ ಅಂತಂದರೆ ಅತ್ಯಂತ ವಿಷಕಾರಿ ಬೀಜಗಳಿವು, ಅತ್ಯಂತ ವಿಷಕಾರಿ. ಈ ಟ್ರೊಪೇನ್ ಆಲ್ಕಲಾಯ್ಡ್ ಅಂತ ಅದರಲ್ಲೊಂದು ಕೆಮಿಕಲ್ ಇರುತ್ತೆ, ವೆರಿ ಡೇಂಜರಸ್. ನೇರವಾಗಿ ಯಾರಾದರೂ ಅದನ್ನು ತಿಂದುಬಿಟ್ರೆ ಅಥವಾ ಅದನ್ನೇನಾದರೂ ಹೊಟ್ಟೆಲ್ಲಿ ಹಾಕಿಬಿಟ್ರೆ ಅದು ಮಿದುಳನ್ನು ನಿಷ್ಕ್ರಿಯ ಮಾಡಬಲ್ಲದು, ಹೊಟ್ಟೆಯನ್ನು ಸಂಪೂರ್ಣ ಕೆಡಿಸಬಲ್ಲದು, ನಿಮ್ಮ ನರನಾಡಿಗಳ ಮೇಲೂ ಕೂಡ ಅದರ ನೇರ ಪರಿಣಾಮ ಆಗಬಲ್ಲದು. ನಿಮಗೊಂಥರ ಈ ಹುಚ್ಚಿಡ್ದಂಗೆ ಆಗುತ್ತಲ್ಲ, ಭ್ರಮೆ, ಅದು ಬರ್ಬೋದು, ಅಥವಾ ನಿಮಗೆ ಪ್ರಜ್ಞೆನೇ ಕಳೆದು ಹೋಗ್ಬೋದು. ಇಷ್ಟರ ಮಟ್ಟಿಗೆ ಹೆಚ್ಚು ಕಡಿಮೆ ಆದರೆ ಮನುಷ್ಯ ಸತ್ತು ಹೋದರೂ ಕೂಡ ಅಚ್ಚರಿ ಇಲ್ಲ. ಹೀಗಾಗಿ ಯಾವುದೇ ಕಾರಣಕ್ಕೂ ಇದನ್ನು ಬಳಸಬಾರದು. ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಇದನ್ನೇನಾದರೂ ಆರ್ಡರ್ ಮಾಡಿ ಯಾರಾದರೂ ತರಿಸ್ಕೊಂಡ್ರೆ ನೇರವಾಗಿ ಕ್ರಮ. FDA ಅಧಿಕಾರಿಗಳು ಇದೇ ರೀತಿ ದಾಳಿ ಮಾಡಿದರು. ಅಮೆಝಾನ್, ಸ್ವಿಗ್ಗಿ, ಬಿಗ್ ಬಾಸ್ಕೆಟ್ ವೇರ್ ಹೌಸ್ಗಳಲ್ಲಿ ಶೋಧ ಮಾಡಿದಾಗ ಹೌದು, ಇದು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿರುವಂಥದ್ದು ನಿಜ ಅಂತ ಗೊತ್ತಾಯಿತು. ಹೊಸಕೋಟೆ ಸೇರಿದಂತೆ ಬೇರೆ ಬೇರೆ ಕಡೆಗೆ ಈ ವಿಷಕಾರಿ ದತ್ತೂರಿ ಬೀಜ ಪತ್ತೆಯಾಗಿದೆ. ಇದನ್ನು ಯಾಕೆ ಇಟ್ಕೊಂಡ್ರಿ ನೀವು? ಯಾವ ಕಾರಣದಿಂದ ಇಟ್ಕೊಂಡ್ರಿ? ಏನು ಎತ್ತ? ಇದು ನೋಡಿ, ಆ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಹೊಸಕೋಟೆಯಲ್ಲಿ ಸಿಕ್ಕಿದೆ ಇದು ದತ್ತೂರಿ ಬೀಜಗಳು. ವೆರಿ ವೆರಿ ಡೇಂಜರಸ್. ಶ್ರಾವಣ ಮಾಸ ಬಂತು ಅಂತಂತಂದರೆ ನಾವು ಇದನ್ನು ಬಳಸ್ತೀವಿ. ಹೆಂಗೆ ಅಂತಂದರೆ ಶಿವನ ಪೂಜೆಗೋಸ್ಕರ. ಆದರೆ ಅದರ ಲೋಪಗಳು ಕೂಡ ಗೊತ್ತಿರಬೇಕು ಸರಿಯಾದ ರೀತಿಯಲ್ಲಿ. ಆಮೇಲೆ ಆಯುರ್ವೇದ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳುತ್ತೆ. ನೀವು ಅರ್ಥ ಮಾಡ್ಕೋಬೇಕು. ಏನಂದರೆ ಇದನ್ನು ಯಾವ ರೀತಿ ಬಳಸಬೇಕು ಅಂತ. ಅದನ್ನು ಹಾಲಲ್ಲಿಟ್ಟು ಬೇರೆ ಬೇರೆ ರೀತಿ ಅದನ್ನ ಟ್ರೀಟ್ ಮಾಡಿ ಆಮೇಲೆ ಬಳಸಬೇಕು. ಗೋಮೂತ್ರದಲ್ಲಿಟ್ಟು ಬಳಸಬೇಕು ಅಂತ ಕೂಡ ಆಯುರ್ವೇದ ಹೇಳುತ್ತೆ. ಪ್ರಶ್ನೆ ಬೇರೆ ಅವೆಲ್ಲ. ಇಂಥದ್ದನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಸಪ್ಲೈ ಮಾಡಬಾರ್ದು.